नमस्ते, नमस्कार, सत श्री अकाल, सलाम अलैकुम, जीसस साई. पूज्याय राघवेंद्राय सत्यधर्मरताय ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಇವತ್ತು ನಾನು ಒಬ್ಬ ಮುತ್ಸದ್ದಿ ಪತ್ರಿಕಾಕರ್ತರು, ಅವರ ಸೇವೆ ಒಂದು ಬಂಗಾರ ಯುಗ ಅಂತ ಹೇಳ್ಬೋದು. 50 ವರ್ಷ ಸೇವೆ ಸಲ್ಲಿಸಿರೋರು ಪತ್ರಿಕಾ ಉದ್ಯಮದೊಳಗೆ. ಎಲ್ಲರಿಗೂ ಗೊತ್ತು, ಸಮಾಜದಲ್ಲಿ ಪ್ರತಿಯೊಬ್ಬರು ಅವ್ರ ಹೆಸರು ಅಂತ ಅವ್ರ ಹೆಸರು ಹೇಳ್ತೀನಿ. ಮಾನ್ಯ ಗೋಪಾಲ್ ನಾಯ್ಕ್ ಸಾಹೇಬರು, ಪ್ರೆಸ್ ರಿಪೋರ್ಟರ್ ಇನ್ ವಿಜಯಪುರ. ಇಲ್ಲಿ ವಿಜಯಪುರದಲ್ಲಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ. ಅವರು ಸಂಯುಕ್ತ ಕರ್ನಾಟಕದಲ್ಲಿ ಬರೀತಾರೆ ಲೇಖನಗಳು. ಮತ್ತು ಇನ್ನೊಂದು ಅವರು ಸ್ವಂತ ಒಂದು ಪತ್ರಿಕೆ ಇದೆ, ಸಂದರ್ಶನ ಅಂಥೇಳಿ, ಅದನ್ನು ಬರಿತಾ ಇದ್ದಾರೆ. ಅವರು ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ 50 ವರ್ಷದಲ್ಲಿ, ಇನ್ಫಿನಿಟ್ ಅಂದರೆ ಅನ್ಗಿನತ್ ಅಂತಾರೆ ಹಿಂದಿ ಒಳಗೆ. ಇನ್ಫಿನಿಟ್ ಅವ್ರದ್ದು ಎಣಸೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಿಳಿದ ಮಟ್ಟಿಗೆ ನಾನು ಅವರ ಬಾಂಧವ್ಯ, ಯಾಕಂದರೆ ನಾನು ಇದು ಕೂತು ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ನಾನು 300 ಎಪಿಸೋಡ್ಗಳಾಗಿರ್ಬೋದು ನನ್ನ ಯೂಟ್ಯೂಬ್ನಲ್ಲಿ 1.5 ವರ್ಷದಲ್ಲಿ. ಇದಕ್ಕೆಲ್ಲ ಕಾರಣ ನಾನು ಇವತ್ತಿಲ್ಲಿ ಶಿರ್ಡಿ ಸಾಯಿ ಮಂದಿರ ಕಟ್ಟಿರ್ಬೋದು, ಇವಾಗ ಏನರೇ ಸಾಧನೆ ಮಾಡಿರ್ಬೇಕಂದ್ರೆ ನಾ ಸಾಧನೆ ಮಾಡಿಲ್ಲ. ಒಂದು ಮಂತ್ರಾಲಯ ಗುರುರಾಯರು, ಒಂದು ಶಿರ್ಡಿ ಸಾಯಿಬಾಬಾ, ಒಂದು ಗೋಪಾಲ್ ನಾಯ್ಕ್ ಸಾಹೇಬರು, ಒಂದು ಪಿಂಗ್ಳೈ ಸಾಹೇಬರು, ಈ 4 ವ್ಯಕ್ತಿಗಳು ನನ್ನ ಜೀವನದಲ್ಲಿ ಹಿಂದೆ ನಿಂತಿದ್ದಾರೆ. ಅದ್ರ ಸಂಬಂಧ ನಾನು ಇವತ್ತೆಲ್ಲ ಮಾಡ್ತಾಯಿದ್ದೀನಿ. ಭಾಳ ದಿವಸಗಳದ್ದು ಕನಸಿತ್ತು ಸಂದರ್ಶನ ಮಾಡಬೇಕಂತ. ಇವತ್ತು ಅವ್ರ ಸಂದರ್ಶನ ಮಾಡ್ತಾಯಿದ್ದೀನಿ ನಾನು. ದಯಮಾಡಿ ಅವ್ರದ್ದು ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಹೋಗ್ರಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಬನ್ನಿ ಅವ್ರ ಸಂದರ್ಶನ ತೊಗೊಳ್ಳೋಣ. ಏನೇನು ಅವರ ಅನುಭವವನ್ನು ತಮ್ಮ ಮುಂದೆ ಹಿಡ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸರ್. ತಮ್ಮ ವೀಕ್ಷಕರಿಗೆ ತಮ್ಮ ಸ್ವಲ್ಪ ಅಲ್ಪ ಪರಿಚಯ ಕೊಡ್ಬೇಕ್ರಿ ಸರ್ ತಾವು? ನನ್ನ ಹೆಸರು ಗೋಪಾಲ್ ನಾಯ್ಕ್ ಅಂತ ಹೇಳಿ. ಹಾಂ ಸರ್. ನಾವು ಮೂಲತಃ ಮಲ್ಲಾಪುರದ ಕುಲಕರ್ಣಿಯವರು. ಹಾಂ ಸರ್. ಅಲ್ಲಿಂದ ನಮಗೆ ಹಿಂದೆ ಪೇಶ್ವೆ ಕಾಲದಲ್ಲಿ ಹಾಂ ಸರ್ ನಮ್ಮ ಅಜ್ಜನಿಗೆ ಹಾಂ ಸರ್ ಒಂದು ಅಫಿಡವಿಟ್ಗೆ ಮೊಹರ್ ಹಾಕುವಂಥ ಒಂದು ಅಧಿಕಾರ ಇತ್ತು. ಹಾಂ ಸರ್. ಅದಕ್ಕೆ ನಮಗೆ ಮೊಹರೆ ಅಂತ ಅಡ್ಡೆಸರು ಬಂತು. ಮೊಹರೆ. ಹಾಂ. ಮುಂದೆ ಆಮೇಲೆ ನಾವು ಮಲ್ಲಾಪುರದಿಂದ ಬಾಗಲಕೋಟೆಗೆ ಶಿಫ್ಟ್ ಆದೆವು. ಆವಾಗ ಕಲಾದಗಿ ಡಿಸ್ಟ್ರಿಕ್ಟ್ ಅಂತಿತ್ತು. ಹಾಂ ಸರ್. ಮುಂದೆ ದೇವರಿ ಹಿಪ್ಪರಿಗೆ ತಾಲೂಕಾ ಪ್ಲೇಸ್ ಇತ್ತು ಆಗಿನ ಕಾಲದಲ್ಲಿ, ಈಗೂ ತಾಲೂಕು ಆಗಿದೆ. ಆಗಿನ ಕಾಲದಲ್ಲಿ ನಾವು ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡ್ಕೊತ ದೇವರಿ ಹಿಪ್ಪರಿಗೆ ಬಂದು ನಾವು ಅಲ್ಲೇ ಸೆಟಲ್ ಆಗಿದ್ದರಿಂದ ನಾಯಕ ಮನೆತನ ಅಂದರೆ ಚಿನಿವಾಲ ನಾಯಕರು, ಸರಾಫರು, ಅದರಿಂದ ನಮ್ಮ ನಾಯಕ ಅಂತ ಏನು ಅಡ್ಡೆಸರು ಬಂತು, ಅದು ಪರ್ಮನೆಂಟ್ ಆಯಿತು. ಈಗ ನಾವೆಲ್ಲರೂ 3ನೇ ತಲೆಮಾರಿನಿಂದ ನಾಯಕ ಅಂತಲೇ ಕರೆಯಲ್ಪಡ್ತಾ ಇದ್ದೇವೆ. ದೇವರ ಹೆಪ್ಪರಿಗೆ ನಾನು ಜನ್ಮಸ್ಥಳ. ನಾನು ಪ್ರಾಥಮಿಕ ಶಾಲೆಯನ್ನು ಅಲ್ಲೇ ಕಲ್ತಿದ್ದೇನೆ. ಮುಂದೆ ಮಾಧ್ಯಮಿಕ ಶಾಲೆಯನ್ನು ಬಿಜಾಪುರದಲ್ಲಿ, ಇಲ್ಲಿ ನಮ್ಮ ಒಂದು ಮುದ್ರಣಾಲಯ ಇತ್ತು ಮತ್ತು ನಮ್ಮ ಕಕ್ಕಂದಿರು ಇಲ್ಲೆಲ್ಲ ಪಿಡಿಜಿ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಆ ದೃಷ್ಟಿಯಿಂದ ನಾವು ಇಲ್ಲಿಗೆ ಬಂದು ಇಲ್ಲೇ ಸೆಟ್ಲ್ ಆದೆವು. ಹಿಪ್ಪರಿಗೆಲ್ಲೂ ನಮ್ಮ ಕೃಷಿ ಮಾಡ್ಕೋತ ನಮ್ಮ ಬ್ರದರ್ಸ್ ಎಲ್ಲ ಅಲ್ಲಿದ್ದಾರೆ, ನಾವಿಲ್ಲಿದ್ದೇವೆ, ಹೋಗೋದು ಬರೋದು ಮಾಡ್ತೇವೆ. ಸರಿ ಸರ್. ಈಗ ನಿಮ್ಮ ಎಜುಕೇಷನ್ ಬಿಜಾಪುರ ಆಯ್ತಂದ್ರಿ ಎಲ್ಲ. ನೀವು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಹೆಂಗೆ ಸರ್? ನಾನು ಇಲ್ಲಿ ನ್ಯೂ ಆರ್ಟ್ಸ್ ಕಾಲೇಜ್ ಅಂತ ಹೇಳಿ ಅಲ್ಲಿ ನಾನು ಗ್ರ್ಯಾಜುಯೇಷನ್ ಮುಗಿಸಿದೆ. ಯಾವ ಇಯರ್ ಸರ್? ಅದು 1973-74ರಲ್ಲಿ. 73-74ರಲ್ಲಿ ಗ್ರ್ಯಾಜುಯೇಷನ್ ಮುಗಿತು ಸರ್ ನಿಮ್ಮದು. ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನೀವು ಮತ್ತೆ ಎಲ್ಲಿ ಜಾಬ್ ಮಾಡಿದ್ರು ಹೆಂಗೆ? ಇಲ್ಲ, ನಮ್ಮ ಮನೆತನದಲ್ಲಿ ಮುದ್ರಣಾಲಯ ಇತ್ತು. ಬಟ್ ನನಗೆ ಜಾಬಿಗೆ ಹೋಗ್ಬೇಕಂತ ಇಚ್ಛಾ ಇದ್ದರೂ ಕೂಡ ನಮ್ಮ ಮನೆತನದಲ್ಲಿ ನಮ್ಮ ಹಿರಿಯರು ಏನು ಹೇಳಿದರು, ದೊಡ್ಡ ಉದ್ಯೋಗ ಇದೆ, ಇದನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ರಿಂದ ನಾನು ಮುದ್ರಣಾಲಯದ ಮೇಲ್ವಿಚಾರಣೆ ಮಾಡ್ಕೊತ ಇಲ್ಲೇ ಉಳ್ಕೊಂಡೆ ನಾನು. ಸರಿ ಸರ್. ಆಮೇಲೆ ನಮ್ಮ ಹಿರಿಯರು ತಲೆತಲಾಂತರದಿಂದ ಜರ್ನಲಿಸ್ಟ್ ಆಗಿದ್ದರಿಂದ ಸರಿ ಸರ್, ಆ ಒಂದು ಉದ್ಯೋಗ ಕೂಡ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸುಸಂದರ್ಭ ಬಂತು ನನಗೆ. ಸರಿ ಸರ್. ಈ ಸಂದರ್ಭದಲ್ಲಿ ನನಗೆ ದ್ವಂದ್ವ ಮನಸ್ಸುಗಳಿದ್ದರಿಂದ ಸರಿ ನಮ್ಮ ಕುಲದೇವರಾದಂತಹ ಆಂಜನೇಯ ಸ್ವಾಮಿ ಯಲಗೂರು ಅಲ್ಲಿ ನಾವು ಒಂದು ಮೊದಲಿನಿಂದ ನಮ್ದು ಏನಾದರೂ ಇಚ್ಛೆಗಳು ಈಡೇರಬೇಕಾದ್ರೆ ಅಲ್ಲಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಸರಿ. ಆ ಪ್ರಾರ್ಥನೆ ಮಾಡಿದಾಗ ನೀ ಏನು ಈಗ ಮಾಡ್ಲಿಕ್ಕತ್ತಿದ್ದು ಇದನ್ನು ಕಂಟಿನ್ಯೂ ಮಾಡುವ, ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರಿಂದ ನಾನು ಈ ಬಿಸ್ನೆಸ್ಸನ್ನೇ ಕಂಟಿನ್ಯೂ ಮಾಡಿಕೊಂಡು ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು ಬೆಳೆದೆ. ಸರಿ ಸರ್. ನೀವು ಪತ್ರಿಕೋದ್ಯಮಿ ಸ್ಟಾರ್ಟ್ ಮಾಡಿದ್ದು ವರ್ಷ ಯಾವಾದ್ರಿ ಸರ್? 1974. ನಮ್ಮದೇ ಸ್ವತಂತ್ರವಾದಂಥ ಸಂದರ್ಶನ ಅಂತ ಹೇಳಿ ಒಂದು ವೀಕ್ಲಿ ಟ್ಯಾಬ್ಲೋ ಟೈಪ್ ಇತ್ತು. ಅದಕ್ಕೆ ನಾನು ಒಬ್ಬ ವರದಿಗಾರನಾಗಿ ಕೆಲಸ ಮಹಾಲಕ್ಷ್ಮಿ ಗುಡಿ ಎದುರಿಗೆ ಅಲ್ಲಿ 74 ಸ್ಟಾರ್ಟ್ ಮಾಡಿದ್ರಿ ಸರ್. ಅದನ್ನು ನೀವೇ ಹ್ಯಾಂಡಲ್ ಮಾಡ್ತೀರಾ, ಅಪ್ಪವರು ಹ್ಯಾಂಡಲ್ ಮಾಡ್ತೀರಾ? ಅವರು ಸಂಪಾದಕರಾಗಿದ್ದರು. ಅನೇಕ ವಿಷಯಗಳನ್ನು ಅವರು ಬರೀತಿದ್ರು, ಅನೇಕ ವಿಷಯಗಳನ್ನು ನಾವು ಬರೀತಿದ್ದೆವು. ಆ ಸಂದರ್ಭದಲ್ಲಿ
ಸಂಯುಕ್ತ ಕರ್ನಾಟಕ ಏಕೈಕ ಮೊನೋಪಲಿ ಪತ್ರಿಕೆ ಆಗಿತ್ತು ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕ. ಸಂಯುಕ್ತ ಕರ್ನಾಟಕ ಒಂದೇ. ಸಂಯುಕ್ತ ಕರ್ನಾಟಕ ಸಂಜೆ 4 ಗಂಟೆಗೆ ಬರ್ತಿತ್ತು. ಬಟ್ ಈ ವೀಕ್ಲಿಯಲ್ಲಿ ನಾವು ಅನೇಕ ವಿಷಯಗಳನ್ನು ಹಾಕೊಳ್ಳೋದ್ರಿಂದ ಥ್ರೂಔಟ್ ರಾಜ್ಯದಲ್ಲಿ ಮತ್ತು ಮುಂಬೈ ಕರ್ನಾಟಕದಲ್ಲಿ ಇರತಕ್ಕಂಥ ನಮ್ಮ ಜನ, ಬಾಂಬೆದಲ್ಲಿ ಇರ್ತಕ್ಕಂಥವ್ರು, ಮಹಾರಾಷ್ಟ್ರದಲ್ಲಿ ಎಲ್ಲ ಇರ್ತಕ್ಕಂಥ ಜನ ನಮ್ಮ ಸಂದರ್ಶನ ಪತ್ರಿಕೆಯನ್ನು ತರಿಸ್ತಿದ್ರು. ಹೀಗಾಗಿ ಉತ್ತಮವಾದಂತಹ ಪ್ರಸಾರ ಇತ್ತು ನಮಗೆ. ಮತ್ತು ನಾವು ಬರೆಯುವಂತಹ ಅನೇಕ ಲೇಖನಗಳನ್ನು ಇವತ್ತಿಗೂ ಕೂಡ ತಾವು ನೋಡ್ತೀರಿ, ನಾವು ಯಾವ ಲೇಖನಗಳನ್ನ ನಮ್ಮದೇ ಆದಂತಹ ಒಂದು ವಿಶೇಷವಾದಂಥ ಛಾಪು ಏನು ಮೂಡಿಸೇವು, ಅದಕ್ಕೆ ಬಹಳ ಜನ ಲೈಕ್ ಮಾಡ್ತಾರೆ ನಮ್ಗೆ. ರೈಟ್ ಸರ್. ಈಗ ಸಂದರ್ಶನ ಪತ್ರಿಕೆ ಇನ್ನೂ ರನ್ನಿಂಗ್ ಇದೆ ಸಾಹೇಬ್ರದು? ಅದು 1994-95ರಲ್ಲಿ ನಾನು ಸಂಯುಕ್ತ ಕರ್ನಾಟಕ ಬಿಟ್ಟು ಸ್ವಲ್ಪ ಹೊರಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಖಾಲಿಯಾಗಿ ಕೊಡ್ಬೇಕು, ನಮ್ಮದೇ ಪತ್ರಿಕೆಯನ್ನು ದಿನಪತ್ರಿಕೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ದಿನಪತ್ರಿಕೆಯನ್ನಾಗಿ ಮಾಡಿ ಸೋಲಾಪುರದಲ್ಲಿ ಸಂಚಾರ ಪತ್ರಿಕೆಯಲ್ಲಿ ಮುದ್ರಣ ಮಾಡ್ಕೊಂಡು ತಗೊಂಡು ಬರ್ತಿದ್ದೇವೆ ನಾವು. ಭಯಂಕರ ಸರ್ಕ್ಯುಲೇಷನ್ ಆಯ್ತು ನಮಗೆ. ಅದು ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ಕೊಟ್ಟಿದ್ದರಿಂದ ಇವತ್ತಿಗೂ ಅದನ್ನು ನಾವು 63 ವರ್ಷಗಳ ಕಾಲ ದಿನಪತ್ರಿಕೆಯನ್ನಾಗಿ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಇನ್ನೂ ಕಂಟಿನ್ಯೂ ಇದೆ ಇವತ್ತು. ಸರಿ ಸರ್. ಈಗ ನಿಮ್ಮ ಈ ಸಂಯುಕ್ತ ಕರ್ನಾಟಕದೊಳಗೆ ಏನು ಇದು ಮಾಡಿದ್ರೆ ಅದು ಯಾವ ಇಯರ್ದಿಂದ ಸ್ಟಾರ್ಟ್ ಆಯ್ತು ಸರ್? ನಾನು ಸಂಯುಕ್ತ ಕರ್ನಾಟಕದಲ್ಲಿ ಜಾಯ್ನ್ ಆಗಿದ್ದು 1982ರಲ್ಲಿ. ಸರಿ ಸರ್. 1978ರಲ್ಲಿ ನಾನು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂದ್ರೆ PTI ನ್ಯಾಷನಲ್ ನ್ಯೂಸ್ ಏಜೆನ್ಸಿಯ ಒಂದು ಜಿಲ್ಲಾ ಪ್ರತಿನಿಧಿಯಾಗಿ ಕೆಲಸ ಪ್ರಾರಂಭಿಸಿದೆ. ಅದರ ಅಖಂಡ ವಿಜಯಪುರ ಜಿಲ್ಲೆ ಆವಾಗ, ಬಾಗಲಕೋಟೆ ಸಹಿತವಾಗಿ. ಹೀಗಾಗಿ ಆ ಸಂದರ್ಭದಲ್ಲಿ PTI ಇದು ಬಹಳ ಫೇಮಸ್. ಯಾಕಂದ್ರೆ ಯಾವ ಪತ್ರಿಕೆಗಳಿಗೆ ಸುದ್ದಿಗಳನ್ನು ಕೊಡಬೇಕೋ ಆ ಸುದ್ದಿಯನ್ನ ಈ ನಮ್ಮ ಒಂದು ನ್ಯೂಸ್ ಏಜೆನ್ಸಿ ಸಪ್ಲೈ ಮಾಡ್ತಿತ್ತು. ಅವಾಗ ಪತ್ರಿಕೆಗಳಿಗೆ ಎಲ್ಲಾ ತಾಲೂಕು ಸ್ಥಳಗಳಿಗೆ ನೇಮಕ ಮಾಡುವಂತಹ ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ಈಗ ಸಾಕಷ್ಟು ಆಗಿದೆ. ಸರಿ ಸರ್. ಬಟ್ ಆ ಸಂದರ್ಭದಲ್ಲಿ ನಾವು ಕಳಿಸಿದ ಸುದ್ದಿಗಳು ದೂರದರ್ಶನದಲ್ಲಿ ಬರ್ತಿದ್ದು, ರೇಡಿಯೋದಲ್ಲೇ ಬರ್ತಿದ್ದು, ಇಂಗ್ಲಿಷ್ ಪತ್ರಿಕೆಗಳಲ್ಲೇ ಬರ್ತಿದ್ದು. ಹೀಗಾಗಿ ನಾವು ಆ ಸಂದರ್ಭದ ಒಳಗೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುವಂತಹ ಅವಕಾಶ ನನಗೆ ಲಭ್ಯ ಆಗಿತ್ತು. ಸರಿ ಸರ್. ಈಗ ನೀವು ಏನು ಯಾವುದೇ ಸುದ್ದಿಗಳನ್ನು ನೀವು ಬರೀತೀರಿ, ನಿಮ್ಮ ಲೇಖನಗಳನ್ನು ಸಾಕಷ್ಟು ಓದಿದ್ದೀನಿ ನಾನು. ಅವು ಮೂಲಗಳು ನಿಮ್ಗೆ ಆ ವಿಷಯಗಳು ಇಲ್ಲಿ ಎಲ್ಲಿಂದ ಸಿಗ್ತಾವ್ರಿ ಸರ್ ತಮಗೆ? ನಾನೊಬ್ಬ ಮೂಲತಃ ಪತ್ರಕರ್ತನಾಗಿದ್ದರಿಂದ ನಿತ್ಯ ಅನೇಕ ವಿಷಯಗಳನ್ನು ನಾನು ಅಧ್ಯಯನ ಮಾಡ್ತೀನಿ. ಸರ್. ಅನೇಕ ಈಗ ನೀವು ಹೇಳಿದ್ರಿ ಈಗ ಇವ್ರ ಬಗ್ಗೆನೂ ನಾ ಅಧ್ಯಯನ ಮಾಡ್ತೀನಿ. ಹಿಂದೆ ಒಬ್ಬರು ಕೃಷಿ ಉದ್ಯೋಗದ ಬಗ್ಗೆ ಕೆಲವು ಸಲಕರಣೆಗಳನ್ನು ನಿರ್ಮಾಣ ಮಾಡಿ ಕೊಡುವಂತಹದ್ದು ಕಾಲ ಇತ್ತು. ಅವಾಗ ಅವ್ರದ್ದು ಅಧ್ಯಯನ ಮಾಡಿ ಅವ್ರ ಬಗ್ಗೆನೂ ಬರೆದಿದೆ. ಈಗ ನನಗೆ ಯಾವಾಗಲೂ ಅಧ್ಯಯನ ಮಾಡುವಂತಹದ್ದು ಪ್ರವೃತ್ತಿ ಇದೆ ನನಗೆ. ಸರಿ ಸರ್. ನಿತ್ಯ ನಾನು ಇಂಟರ್ನೆಟ್ ನಲ್ಲಿ ಬಹುಶಃ ಅನೇಕ ಪತ್ರಿಕೆಗಳನ್ನು ಓದ್ತೀನಿ. ನಾನು ಹೊಸ ವಿಷಯಗಳು ಬಂದು ಅಂದ್ರೆ ನನ್ನ ಇಂಟರ್ನೆಟ್ ನಲ್ಲಿ ವಿಶೇಷವಾಗಿ ಅದನ್ನ ಸ್ಟೋರ್ ಮಾಡಿಡ್ತೀನಿ ಸಂದರ್ಭಕ್ಕನುಸಾರವಾಗಿ. ಆಮೇಲೆ ನಮಗೆ ಅನೇಕ ಪುಸ್ತಕಗಳು ಬರ್ತಾವೆ ಬೈ ಪೋಸ್ಟ್. ಅವನು ಕೂಡ ನಾನು ಸ್ಟಡಿ ಮಾಡಿ ಅದರಲ್ಲಿ ನಮಗೆ ಯಾವ್ದು ಬೇಕೋ ಅವನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಹೊಂದಾಣಿಕೆ ಆಗುವಂತಹ ಮಾಹಿತಿಗಳನ್ನು ಲಭ್ಯ ಮಾಡಿಕೊಂಡು ನಾನು ಲೇಖನಗಳನ್ನು ಬರಿತಾ ಇದ್ದೀನಿ. ಸರಿ ಸರ್. ನಿಮ್ಮ ಕೆಲವೊಂದು ನಾ ರಾಜಕೀಯ ವಿಶ್ಲೇಷಣೆಗಳನ್ನು ಓದಿದ್ದೀನಿ ನಾನು. ಇಷ್ಟು ಚಂದ ಇರ್ತಾವಲ್ಲ, ಅಷ್ಟು ಸರಾಗವಾಗಿ ಜನರ ಮನ ತಟ್ಟುವಂಗೆ ಹ್ಯಾಂಗೆ ಬರ್ತದೆ ಸರ್? ಅದು ಹ್ಯಾಂಗೆ ಬಂದಿದೆ? ನನಗೆ ಈ ವಿಶೇಷವಾಗಿ ರಾಜಕೀಯದಲ್ಲಿ ಬಹಳಷ್ಟು ಆಸಕ್ತಿ, ರಾಜಕೀಯ ಲೇಖನಗಳು ಬರೆಯುವಾಗ. ಸರ್. ಮತ್ತು ನಾನು ಅನೇಕ ರಾಜಕಾರಣಗಳ ಜೊತೆಗೆ ಸಂಬಂಧ ಇದೆ ನನಗೆ ಮೊದಲಿನಿಂದನೂ. ಹಿಂದಕ್ಕೆ BM ಪಾಟೀಲ್ ಇದ್ರು, ಗುಡ್ದಿನ್ನಿ ಅವರಿದ್ರು, ಆಮೇಲೆ ನಮ್ಮ ಎಡೆಹಳ್ಳಿ ಅವರಿದ್ರು. ಹೀಗೆ ಅನೇಕ ರಾಜಕಾರಣಿಗಳ ಜೊತೆಗೆ ಸಂಪರ್ಕ. ಇವತ್ತು ಅವ್ರ ಮಕ್ಕಳೆಲ್ಲರೂ MLAಗಳಾಗಿದ್ದಾರೆ, ಅವ್ರ ಜೊತೆಗೂ ನಮ್ಮ ಸಂಪರ್ಕ ಇದೆ. ಸರಿ ಸರ್. ಅವ್ರ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡು ಆವಾಗ ಚರ್ಚೆಗಳನ್ನೇನು ಮಾಡ್ತೇವೆ ಸಂದರ್ಭಕ್ಕನುಸಾರವಾಗಿ. ಇವತ್ತು ರಮೇಶ್ ಜಿಗ್ಜಿಣಗಿ ಅವರು ಸೀನಿಯರ್ ಮೋಸ್ಟ್, ಅವ್ರ ಜೊತೆಗೂ ನಾವು ಸಂಪರ್ಕ ಇಟ್ಟಿದ್ದೇವೆ. ಅವರು ಅಲ್ಲಿ ಎಲ್ಲ ದಿಲ್ಲಿ ಸುದ್ದಿಗಳನ್ನು ಹೇಳ್ತಾರೆ, ರಾಜಕೀಯ ಸುದ್ದಿಗಳನ್ನು ನನಗೆ ಆವಾಗ ವಿವರಿಸುತ್ತಾರೆ. ಎಲ್ಲ ಸಂದರ್ಭಗಳು ಬಂದಾಗ ನಾನು ಅವುಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಯಾವ ರೀತಿಯಿಂದ ಏನು ಬದಲಾವಣೆಗಳು ಆಗಬಹುದು, ರಾಜ್ಯದಲ್ಲಿ ಏನು ಬದಲಾವಣೆ ಆಗಬಹುದು, ದೇಶದಲ್ಲಿ ಏನು ಬದಲಾವಣೆ ಆಗಬಹುದು ಅನ್ನುವಂತಹ ಒಂದು ಅನಾಲಿಸಿಸ್ ಮಾಡಿ ಆ ಪೂರಕವಾದಂತಹ ಲೇಖನಗಳನ್ನು ನಾನು ಬರೆಯುವ ಒಂದು ಹಾಬಿ ನನಗಿದೆ ಮೊದಲಿನಿಂದ. ಸರಿ ಸರ್. ಈಗ ನೀವೇನಿದು ವಿಷಯಗಳನ್ನು ಬರೀತೀರಿ ಓನ್ಲಿ ಕನ್ನಡಕ್ಕಾಗಿ ಸೀಮಿತ ಇದೆನೋ ಅಥವಾ ಮರಾಠಿ ಭಾಷಾ, ಹಿಂದಿ ಭಾಷಾ? ಇಲ್ಲ, ನಾನು ಓನ್ಲಿ ಕನ್ನಡ ಬರಿತೀನಿ. ಯಾಕಂದ್ರೆ ಹಿಂದೆ ಇಂಗ್ಲಿಷ್ ಬರಿತಿದ್ದೆ ನಾನು. ಆ ಸಂದರ್ಭ ಈಗ ನನಗಿಲ್ಲ ಬರೆಯುವಂಥದ್ದು. ಹಿಂದೆ ನಮ್ಮ ಮಿತ್ರರಾದಂತಹ ಪಿಂಗಳೆಯವರಿದ್ರು, ಅವರು ಮರಾಠಿ ಬಹಳಷ್ಟು ಬರಿತಿದ್ರು. ಆ ಮರಾಠಿ ಕಲಿಯುವಂತ ಒಂದು ಪ್ರಸಂಗ ಕೂಡ ನನಗೆ ಬಂತು. ಆದ್ರೆ ಮರಾಠಿ ಲೇಖನಗಳನ್ನ ಕನ್ನಡೀಕರಿಸಿ ಬರೆಯುವಂತಹ ಒಂದು ಪ್ರವೃತ್ತಿ ನನಗೆ ಬೆಳೀತು. ಅನೇಕ ಮರಾಠಿ ಲೇಖನಗಳನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಬರೆದಿದ್ದೇನೆ. ಅನೇಕ ಅಂದ್ರೆ ಈಗ ನೋಡ್ರಿ, ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ. ನಮ್ಮ ಪಾಂಡುರಂಗ ವಿಠಲನ ದೇವಸ್ಥಾನ ಇದೆ, ತುಳಜಾಪುರ ದೇವಸ್ಥಾನ ಇದೆ. ಅಲ್ಲಿ ಅನೇಕ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತೇವೆ. ನಾವು ಕನ್ನಡದವರೆಲ್ಲ ಅಲ್ಲಿ ಭಕ್ತರು. ಅವರಿಗೆ ಈ ಮಾಹಿತಿ ಸಿಗಲಿ ಅಂತ ಹೇಳಿ ಆ ವಿಷಯಗಳನ್ನು ತಗೊಂಡು ಬರೆದಾಗ ನಮ್ಮ ಪತ್ರಿಕೆಯವರು
ಸಂಯುಕ್ತ ಕರ್ನಾಟಕದವರು ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಪಬ್ಲಿಷ್ ಮಾಡ್ತಿದ್ರು. ಹೀಗಾಗಿ ನಮ್ಮ ಸರ್ಕ್ಯುಲೇಷನ್ ಕೂಡ ಅಲ್ಲಿ ಆ ಭಾಗದಲ್ಲಿ ಪುಣೆ, ಮುಂಬೈ ಮತ್ತು ಸೋಲಾಪುರಗಳಲ್ಲಿ ಹೆಚ್ಚು ಬೆಳೀತಾ ಹೋಯಿತು. ಸರಿ ಸರಿ ಸರಿ. ಈಗ ಶ್ರೀರಾಮ್ ಪಿಂಗ್ಳೆ ಸರ್ ಹೆಸರು ಬಂತು ಈಗ ನೀವು ಮಾತಾಡೋ ಮುಂದೆ. ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಸ್ವಲ್ಪ ಮಾತಾಡ್ರಿ ಸರ್. ನಾನು 1974ನೇ ಇಸ್ವಿಯಲ್ಲಿ ಮುದ್ರಣಾಲಯದಲ್ಲಿ ಕೆಲಸ ಪ್ರಾರಂಭಿಸಿದ ಮೇಲೆ ಅವರು ನಮ್ಮ ಕಕ್ಕಂದಿರಾದಂಥ ವಿ.ಬಿ. ನಾಯಕರಿಗೆ ಶಿಷ್ಯರಾಗಿ ಬಂದಿದ್ರು. ಅವರು ಮರಾಠಿ ಭಾಷೆಯಲ್ಲಿ ತಮ್ಮ ಸುದ್ದಿಗಳನ್ನು ಕಳಿಸ್ತಾ ಇದ್ರು. ಅದರ ಜೊತೆಗೆ ನಮ್ಮ ದೊಡ್ಡಪ್ಪ ಅವರು ಕಳಿಸುವಂತಹ ಇಂಗ್ಲಿಷ್ ಅಂದ್ರೆ PTI ಕಳಿಸುವಂತ ಸುದ್ದಿ ಮತ್ತು ಸಂಯುಕ್ತ ಕರ್ನಾಟಕ ಕಳಿಸುವಂತ ಸುದ್ದಿ, ಡೆಕ್ಕನ್ ಹೆರಾಲ್ಡ್ ಕಳಿಸುವಂತ ಸುದ್ದಿಗಳನ್ನ ಅವ್ರ ಕಡೆಯಿಂದ ಬರ್ಸ್ಕೊಂಡು ಹೋಗುವಂತ ಒಂದು ಸಂದರ್ಭದಾಗ ನನಗೆ ಅವರಿಗೆ ಆ ಸಂಪರ್ಕ ಬಂತು. 1977ನೇ ಇಸ್ವಿಯಲ್ಲಿ ನಮ್ಮ ದೊಡ್ಡಪ್ಪ ಅವರಿಗೆ ಒಂದು ಕಾರಣಾಂತರಗಳಿಂದ ಒಂದು ಅನಾರೋಗ್ಯ ಆಗಿದ್ದರಿಂದ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ನಮ್ಮ ದೊಡ್ಡಪ್ಪ ಅವ್ರ ಮುಂದೆ ಹೇಳಿದರು, ನಿಮ್ಮ ನಂತರ ಇವನಿಗೆ ನಾವು ಪತ್ರಿಕೋದ್ಯಮದಲ್ಲಿ ತರಬೇಕಂತ ಮಾಡೀನಿ, ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಅವರು ಆಶೀರ್ವಾದ ಮಾಡಿದರು. 1978ನೇ ಇಸ್ವಿಯಲ್ಲಿ ನಾನು PTI ವರದಿಗಾರನಾಗಿ ಸೇವೆ ಪ್ರಾರಂಭಿಸಿದೆ. ಅವತ್ತಿನಿಂದ ನಾನು ಇಲ್ಲಿಯವರೆಗೂ ಹೊರಳಿ ನೋಡಿಲ್ಲ. ಪೂರ್ಣ ಪತ್ರಿಕೋದ್ಯಮದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದರಿಂದ ನನಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಫಲಿತಾಂಶ ಸಿಕ್ತು. ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1912ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2007ರಲ್ಲಿ ಮಾಧ್ಯಮ ಅಕಾಡೆಮಿಕ್ ಪ್ರಶಸ್ತಿ, ಆಮೇಲೆ ಸುವರ್ಣ ಕರ್ನಾಟಕ ಪ್ರಶಸ್ತಿ 2006ರಲ್ಲಿ. ಅದ ನಂತರ ನನಗೆ ಉಡುಪಿ ಪೇಜಾವರ ಮಠದ ಸ್ವಾಮಿಗಳು ನನಗೆ ಬಹಳ ಪ್ರೀತಿ ಇತ್ತು ನನ್ನ ಮೇಲೆ, ಅವರು ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಆಮೇಲೆ ಈಗ ಪರ್ಯಾಯದಲ್ಲಿ ಕೂತಂತಹ ಪುತ್ತಿಗೆ ಮಠದ ಸ್ವಾಮಿಗಳು ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿ ಅಂತ ಹೇಳಿ ಬಹು ದೊಡ್ಡ ಪ್ರಶಸ್ತಿಯನ್ನ ಅವ್ರು ನಾನು ಕೊಡಮಾಡಿದರು. ಅದರ ಜೊತೆಗೆ ವಿಜಯಪುರದಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು, ಸುಮಾರು ಒಂದು 100-150 ಸಂಸ್ಥೆಗಳು ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದು ನಾ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಸುಮಾರು 1,000 ಜನ ನನ್ನ ಮಿತ್ರರು, ಅದರಲ್ಲಿ ತಾವು ಕೂಡ ಇದ್ದೀರಿ, ಎಲ್ಲರೂ ನನ್ನನ್ನು ಕರೆದು ಗೌರವ ಸನ್ಮಾನ ಮಾಡಿದ್ರಿಂದ ನನಗೆ ಏನಪ್ಪಾ ಇದು ಹಿರಿಯರು ಹೇಳಿದ್ದು ಮಾತು ಬಹಳ ಸತ್ಯ. ನಮ್ಮ ಕುಲದೇವರು ಮಾಡಿಕೊಟ್ಟಂತ ಒಂದು ದಾರಿ ದೀಪ ಇವತ್ತು ನನಗೆ ಈ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರಿಂದ ನಾನು ಒಬ್ಬ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತ ತಿಳ್ಕೊಂಡು ಅನಿಸ್ತಾ ಇದೆ ನನಗೆ. ರೈಟ್ ಸರ್. ಈಗ ನೀವು ಕೆಲವೊಂದು ದೇವಸ್ಥಾನಗಳ ಬಗ್ಗೆ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಸರ್. ಅದರ ಸುಧಾರಣೆ ಬಗ್ಗೆ ಆಗಲಿ, ಅದರ ಬಗ್ಗೆ ಒಂದು ಸೇವೆ ಅನ್ರಿ. ಫಾರ್ ಎಕ್ಸಾಂಪಲ್ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರರ ಮಠದ ಬಗ್ಗೆ ಆಗಲಿ, ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀರಿ ಸರ್. ಅಲ್ಲಿ ಪೂರ್ವಜವಾಗಿ ಮಂತ್ರಾಲಯದಿಂದ ಸಂಬಂಧ ಹೆಂಗೆ ಬಂತು ಸರ್? ಮೂಲತಃ ಇದು 3ನೇ ತಲೆಮಾರು. ಸರ್. ನಾನು ಹೇಳಿದ ಹಾಗೆ ಮೋರೆ ಮಂಥನದಲ್ಲಿದ್ದಾಗಲೂ ಕೂಡ ನಾವು ಶ್ರೀಮಠದ ಶಿಷ್ಯರು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದ ಶಿಷ್ಯರು ನಾವು. ಅದರ ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕುಲದೇವರಾಗಿರ್ತಕ್ಕಂಥ ಯಲಗೂರೇಶ್ವರ ದೇವಸ್ಥಾನ, ಅದರದ್ದು ಕೂಡ ನಾವು ಒಬ್ಬ ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಿದ್ರು ನಮ್ಮ ಹಿರಿಯರು. ಅವು ಹಾಗೆ ತಲೆತಲಾಂತರದಿಂದ ನಮಗೆ ನಮ್ಮ ತಂದೆಯವರು, ಈಗ ನಾನು, ನನ್ನ ನಂತರ ನನ್ನ ಮಗನೂ ಬರಬಹುದು ನಾಳೆ ಅದರಲ್ಲಿ. ಹಾಗೆ ಮಂತ್ರಾಲಯದ ಸ್ವಾಮಿಗಳ ಮಠದ ಜೊತೆಗೂ ಸಂಪರ್ಕ ಇದ್ದಿದ್ದರಿಂದ ಒಂದು ಅವಕಾಶ ನನಗೇನು ಲಭ್ಯ ಆಯ್ತು ಅಂದ್ರೆ 2000ನೇ ಇಸ್ವಿ ಒಳಗೆ ಗುರುಗಳು ವಿಜಾಪುರಕ್ಕೆ ಬಂದಿದ್ರು. ಬಂದಾಗ ಒಬ್ಬರು ಒಂದು ನಿವೇಶನವನ್ನು ದಾನ ಮಾಡಿದ್ರು ಅವರಿಗೆ. ಇಲ್ಲ, ಇಲ್ಲಿ ನೀವು ಮಠವನ್ನು ಕಟ್ಟಬೇಕು ಅಂತ ಹೇಳಿದ್ರು ಅವರಿಗೆ. ಆ ಮಠವನ್ನು ಕಟ್ಟಬೇಕಾದ್ರೆ ಇಲ್ಲಿ ಒಬ್ರು ಯಾರು ಲೋಕಲ್ ಬೇಕಾಗ್ತದೆ, ಅದಕ್ಕೆ ನೀವು ಮಠದ ಶಿಷ್ಯರಿದ್ದೀರಿ, ನೀವೇ ಇದರದ್ದು ಒಂದು ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಅವರು ಒಂದು ಆದೇಶ ಕೊಟ್ಟಿದ್ದರಿಂದ ಅಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡುವಂಥ ಅವಕಾಶ ನನಗೆ ಲಭ್ಯ ಆಯ್ತು. ಆದ್ರೆ ಅದು ಎಷ್ಟು ಒಂದು ಮಿರಾಕಲ್ ಅಂದ್ರೆ, ರಾಯರು ರಾಘವೇಂದ್ರ ಸ್ವಾಮಿಗಳ ಶಕ್ತಿ ಹೇಗಿರ್ತದೆ ಅಂದ್ರೆ, ಮಾಡಿಸಿಕೊಂಡವರು ಅವರು, ಹೆಸರು ನಂದು. 6 ತಿಂಗಳಲ್ಲಿ ಮಂತ್ರಾಲಯ ಇತಿಹಾಸದಲ್ಲಿ ಏನಾದರೂ ಒಂದು ದಾಖಲೆ ಇದ್ರೆ ಅದು ವಿಜಾಪುರದ ನಂಜನಗೂಡು ರಾಯರ ಮಠ. ಕಾರಣ ಏನು ಅಂದ್ರೆ, ಮಂತ್ರಾಲಯ ಇತಿಹಾಸಗಳು ಯಾವ ಮಠಗಳು 6 ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ. ಅದು ವಿಜಾಪುರ ಮಠ ಮಾತ್ರ ಆಗಿದೆ. ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತಿದೆ. ಅನೇಕ ಜನ ಭಕ್ತಾದಿಗಳಿಗೆ ಸಾಕಷ್ಟು ದಾರಿ ದೀಪವಾಗಿ ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ. ಆ ಅನುಗ್ರಹದಲ್ಲಿ ತಾವು ಕೂಡ ಒಬ್ಬರಿದ್ದೀರಿ. ಅದರ ಬಗ್ಗೆ ನನಗೆ ಹೇಳಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತಿಗೂ ಎಷ್ಟೋ ಜನ ಬಂದು ಅಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಹೋಗ್ತಾರೆ. ಅನೇಕ ಅಧಿಕಾರಿಗಳು ಬರ್ತಾರೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ, IAS ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಎಷ್ಟೋ ಜನ ಬಂದು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಂಡು ಹೋಗ್ತಾರೆ. ಅಂತಹ ಅವಕಾಶ ನನಗೆ ಲಭ್ಯ ಆಗಿದ್ದು ಬಹಳ ಒಂದು ಉತ್ತಮವಾದಂತಹ ಸೌಲಭ್ಯ ನಾನು ಕಲ್ಪಿಸಿಕೊಟ್ಟಂತಾಗಿದೆ. ಅದರ ಜೊತೆಗೆ ಹಿಂದೆ ದಿವಟಗಿರಿ ರಾಯರ ಮಠದಲ್ಲಿ ಕೂಡ ಆ ಸೇವೆ ಮಾಡುವಂತಹದ್ದು ನನಗೆ ಲಭ್ಯ ಆಗಿತ್ತು. ಅದರ ನಂತರ ಪೇಜಾವರ ಮಠದ ಸ್ವಾಮಿಗಳು ಕೂಡ, ನೀನು ರಾಯರ ಮಠ ಕಟ್ಟಿದಂತಹ ಒಂದು ಶಕ್ತಿ ನಿನ್ನಲ್ಲಿದೆ, ಅದಕ್ಕೆ ಕೃಷ್ಣ ಮಠವನ್ನು ನೀನೇ ಕಟ್ಟಬೇಕು ಅಂತ ಹೇಳಿದ್ರಿಂದ ಪೇಜಾವರ ಮಠದ ಸ್ವಾಮಿಗಳ
ಉಡುಪಿ ಪೇಜಾವರ ಮಠದ ಸ್ವಾಮಿಗಳ ಕೃಷ್ಣ ಮಠ ಕೂಡ ವಿಜಯಪುರದಲ್ಲಿದೆ, SP ಬಂಗ್ಲೆ ಬದಿಗೆ. SP ಬಂಗ್ಲೆ ಬದಿಗೆ ಸರ್. ಬಹಳ ದೊಡ್ಡದಾದಂಥ ಒಂದು ಮಠ, ಅಲ್ಲಿ ಮಂಗಲ ಕಾರ್ಯಾಲಯ ಕೂಡ ಕಟ್ಟಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟರು ಸ್ವಾಮಿಗಳು. ಶ್ರೀಕೃಷ್ಣ ವಾದಿರಾಜ ಮಠ ಅಂತ. ಅಂದ್ರೆ ವಾದಿರಾಜ ಸ್ವಾಮಿಗಳದ್ದು ಒಂದು ವಿಗ್ರಹ ಇರೋದ್ರಿಂದ ಎರಡೂ ಹೆಸರಿಟ್ಟುಕೊಂಡು ಕೃಷ್ಣ ವಾದಿರಾಜ ಮಠ ಅಂತ ಬಂದಿದೆ. ಆ ಒಂದು ಅವಕಾಶವನ್ನು ಕೂಡ ಗುರುಗಳು ನನಗೆ ಲಭ್ಯ ಮಾಡಿಕೊಟ್ಟರು. ಹೀಗಾಗಿ ಎರಡು ಮಠಗಳು ನನಗೆ ಕಟ್ಟಿಸುವಂಥ ಒಂದು ಅವಕಾಶ ಕೊಟ್ಟಿದ್ದರಿಂದ ನನಗೆ ದೊಡ್ಡ ಅನುಗ್ರಹ ಆಗಿದೆ ಅಂತ ನಾನು ಇವತ್ತಿನವರೆಗೂ ತಿಳಿದುಕೊಂಡಿದ್ದೆ. ಸರಿ ಸರ್. ಈಗ ನೀವು ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗಿ ಬರ್ತೀರಿ ಸರ್? ವರ್ಷದಲ್ಲಿ 5-6 ಸಲ ಹೋಗಿ ಬರ್ತೇವೆ. ವರ್ಷದಲ್ಲಿ 5-6 ಸಲ. ಯಾಕಂದರೆ ಅದು ಮಠದ ನಾವು ಶಿಷ್ಯಂದರಾಗಿರುವುದರಿಂದ ಅನೇಕ ಸಂದರ್ಭಗಳಲ್ಲಿ ಈ ಮಠದ ಶಾಖೆಯಿಂದನೂ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಆಮೇಲೆ ಪ್ರತಿ ವರ್ಷ ಗುರುಗಳು ಚಾತುರ್ಮಾಸ ಕೂತಿರ್ತಾರೆ. ಆ ಚಾತುರ್ಮಾಸ ಕೂತಾಗ ನಾವು ಶಿಷ್ಯಂದರಾದವರು ಹೋಗಿ ಅಲ್ಲಿ ಗುರುಗಳಿಗೆ ನಾವು ನಮಸ್ಕರಿಸಿ ಅಲ್ಲಿ ಒಂದು ಭಿಕ್ಷೆ ಹಾಕುವಂತ ಒಂದು ಪದ್ಧತಿ. ಗುರುಗಳಿಗೆ ಊಟಕ್ಕೆ ಹಾಕೋದು ಅಂದ್ರೆ ಭಿಕ್ಷೆ ಹಾಕೋದು ಅಂತ ಅರ್ಥ ಅದರಲ್ಲಿ. ಆ ಒಂದು ಪೂಜೆ ಮಾಡಿ ಭಿಕ್ಷೆ ಹಾಕುವುದು ಹಾಗೆ ಹಾಕಬಾರದು ಅಂತ ಹೇಳಿ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ತುಲಾಭಾರ ಅಂತ ಮಾಡ್ತೇವೆ ಗುರುಗಳಿಗೆ. ಅದು ಇಲ್ಲಿಂದ ಏನು ಒಯ್ದಿರ್ತೇವೆ ಆ ತುಲಾಭಾರ ಮಾಡಿ ರಾಯರಿಗೆ ಸಮರ್ಪಣೆ ಮಾಡೋದು. ಅಂದ್ರೆ ಎಲ್ಲಾ ಶಿಷ್ಯಂದರಿಗೂ ಅದು ಲಭ್ಯ ಆಗಬೇಕು. ನಾವು ಪ್ರಪ್ರಥಮ ಬಾರಿಗೆ ಈ ಯೋಚನೆಯನ್ನು ಮಾಡಿ ಹೋದಾಗ ವಿಜಯಪುರದ ಮನುಕ್ ತಗೊಂಡು ಹೋಗಿದ್ದೇವೆ ನಾವು. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮನುಕ. ಒಂದು 100 kg ಮನುಕ ಒಯ್ದಿದ್ದೇವೆ ನಾವು. ಸರಿ ಸರ್. ಒಯ್ದಾಗ ಗುರುಗಳಂದ್ರು ಇದು ಮನುಕ ನಿಮಗೆ ಹೇಗೆ, ನಮ್ಮಲ್ಲಿ ಬೆಳಿತೇವೆ ಸ್ವಾಮಿ ವಿಜಯಪುರದಲ್ಲಿ, ಹೀಗಾಗಿ ನಮಗೆ ಲಭ್ಯ ಆಗ್ತದೆ. ಹಾಗಾದ್ರೆ ನಮಗೆ ನೀವು ಪ್ರತಿ ವರ್ಷ ಸಪ್ಲೈ ಮಾಡಬಹುದು ಏನಂತ ಕೇಳಿದ್ರು. ಇವತ್ತಿಗೂ ಆ ಮಠಕ್ಕೆ ನಾವು ವಿಜಯಪುರದ ಮನುಕವನ್ನ ಸಪ್ಲೈ ಮಾಡ್ತೇವೆ. ಅದು ನಾವು ರಾಯರಿಗೆ ಕೊಟ್ಟಂತ ಒಂದು ಇದು. ಆ ಒಂದು ಮನುಕ ಅವತ್ತು ಇಡೀ ಎಲ್ಲ ಭಕ್ತಾದಿಗಳಿಗೆ ಊಟಕ್ಕೆ ಏನೋ ಒಂದು ಪಾಯಸ ಮಾಡಿ ಹಾಕ್ತಾರೆ, ಸ್ವೀಟ್. ಆ ಸ್ವೀಟ್ದಲ್ಲಿ ಆ ಮನುಕ ಹಾಕಿ ಕೊಟ್ಟರು. ಹಾಗೆ 2ನೇ ಸಲ ವಿಜಯಪುರದ ಶೇಂಗಾ ಒಯ್ದಿದ್ದೇವೆ ನಾವು. ಶೇಂಗಾ ತುಲಾಭಾರ ಮಾಡಿದೆವು. ಒಂದ್ಸಲ ಫೇಡೆ ತುಲಾಭಾರ ಮಾಡಿದೆವು. ವಿಜಯಪುರದ ಫೇಡೆ, ಗಲಗಲಿ ಫೇಡೆ ತಗೊಂಡೋಗಿದ್ದೆವು. ಗಲಗಲಿ ಫೇಡೆ. ಹೀಗೆ ಪ್ರತಿ ವರ್ಷ ಒಂದೊಂದು ಸಕ್ರೆ ನಮ್ಮ ವಿಜಯಪುರದಲ್ಲಿ ಸಾಕಷ್ಟು ಪ್ರೊಡಕ್ಷನ್ ಆಗ್ತದೆ ಸಕ್ರೆ. ಅದರ ತುಲಾಭಾರದಲ್ಲಿ ನಾವು ಒಯ್ಯುವಂತ ಸಾಮಾನುಗಳ ಜೊತೆಗೆ ನವಧಾನ್ಯಗಳು